ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತ್ರಿಷಿಕಾ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ಥರ ಪಲಾವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ. ನೋಡಿ, ಹೋಟೆಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ಇದೇ ಥರ ಮಾಡ್ತಾರೆ. ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಲಾವ್ಗೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ರುಬ್ಬಕ್ಕೆ ಒಗ್ಗರಣೆ ಮಾಡಿ ರುಬ್ಬೋಣ. ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ರುಬ್ಲಿಕ್ಕೆ, ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕಷ್ಟು, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಒಂದು ಅರ್ಧ ಇಂಚು. ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಂಬರೋಣ. ಸ್ಪೈಸಸ್ಗಳು: ಸೋಂಪು ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಒಂದೆರಡು ಗೋಡಂಬಿ, ಕಾಳು ಮೆಣಸು, ಪಲಾವ್ ಎಲೆ, ಈರುಳ್ಳಿ 1 ಬೌಲು, ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು, ಟೊಮೆಟೊ. ಇನ್ನೇನೇನು ಬೇಕೋ ಅದನ್ನು ಮಾಡ್ತಾ ಹೇಳ್ತೀನಿ. 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಬಾಡಿಸ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಇದೆ. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದನ್ನು ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಯಿಲ್ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ದೀನಿ ನಾನು. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ಪೈಸಸ್ಗಳೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೋಂಪು ಕಾಳು, ಲವಂಗ, ಏಲಕ್ಕಿ, ಗೋಡಂಬಿ, 4 ಕಾಳು ಮೆಣಸು, ಸ್ಟಾರ್ ಹೂವು, ಪಲಾವ್ ಎಲೆ, ಲವಂಗ ಹಾಕ್ತಾಯಿದ್ದೀನಿ. ಎಲ್ಲ ಎಣ್ಣೆಲಿ ಫ್ರೈ ಆಗಲಿ. ಎಣ್ಣೆಲಿ ಫ್ರೈ ಆಗ್ತಾಯಿದೆ. ಇವಾಗ 1 ಬೌಲು ಈರುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡದು 2 ಸ್ಲೈಸಾಗಿ ಕಟ್ ಮಾಡಿರೋದು. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಚಿಪ್ಸ್ ಆಗೋ ತನಕ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಪಲಾವ್ ಮಾಡಿದ್ರೆ ಮಸಾಲೆ ಎಲ್ಲ ಒಗ್ಗರಣೆಯಲ್ಲಿ ಮಾಡಬೇಕು. ಮಾಡಿದ್ರೆ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಡ್ರೈ ಬಟಾಣಿನ ನೆನೆಸಿದ್ದೆ ರಾತ್ರಿನೇ, 1 ಬೌಲ್ ಇದೆ. ಮಸಾಲೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವ ಪಲಾವು ಅಷ್ಟು ಚೆನ್ನಾಗಿರುತ್ತೆ. ಇದು 1/4 kg ಇದೆ. 1/4 kg ಸ್ವಲ್ಪ ಕಡಿಮೆ ಇದೆ. ಬೀನ್ಸು ಮತ್ತು ಕ್ಯಾರೆಟ್ ಎರಡೇ ಹಾಕ್ತಾಯಿದ್ದೀನಿ ನಾನು. ಕ್ಯಾರೆಟು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ನಮ್ಮನೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗಾಗಿ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ತರಕಾರಿಗೆ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಉಪ್ಪಾದರೆ ಆಮೇಲೆ ಹಾಕಿ, ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗಲ್ಲ. ಕಡಿಮೆ ಇದ್ದರೆ ಹಾಕ್ಕೊಬೋದು. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ, ಇದೇ ಥರ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ.
ತರಕಾರಿ ಎಲ್ಲ ಬೆಂದಿದೆ, ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಯಾಕೆ ಅಂದರೆ ಮೊದಲೇ ಹಾಕಿಲ್ಲ ಅಂದರೆ ಒಗ್ಗರಣೆಯಲ್ಲಿ ಬೇಯಿಸಿರೋದ್ರಿಂದ, ಇದು ಫ್ರೈ ಮಾಡಿರೋದ್ರಿಂದ ಇವಾಗ ಹಸಿ ವಾಸನೆ ಜಾಸ್ತಿ ಇರಲ್ಲ. 1-2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಮಸಾಲೆ ಎಲ್ಲ ಫ್ರೈ ಆಗ್ತಾಯಿದೆ. ನಾನಿವಾಗ 1.5 ಗ್ಲಾಸು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 4 ಗ್ಲಾಸ್ಗೆ ಸ್ವಲ್ಪ ಕಡಿಮೆ ನೀರು ಹಾಕ್ತೀನಿ. ಯಾಕೆ ಅಕ್ಕಿ ನೀರು ಜಾಸ್ತಿ ತೊಗೊಳುತ್ತೆ ನಮ್ಮದು. ಇದು 1 ಲೋಟ ಇವಾಗ ಮಸಾಲೆ ಎಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕ್ತಾಯಿದ್ದೀನಿ ನಾನು, ಏಕೆಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು. 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ಬಿಸಿ ನೀರು ಹಾಕಿದ್ರಿಂದ ಬೇಗ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿ ಬರಲಿ. ನೀರು ಚೆನ್ನಾಗಿ ಕುದೀತಾ ಇದೆ. 10 ನಿಮಿಷ ನೆನೆ ಇಕ್ಕಿದೆ. ಮಾಮೂಲಿ ಸಣ್ಣ ಅಕ್ಕಿ ನಮ್ಮದು. ನೀವು ಯಾವ್ದು ರೈಸ್ ಬೇಕಾದರೂ ಹಾಕೋಬೋದು. ಜೀರಾ ರೈಸ್ ಹಾಕೋಬೋದು, ಬಾಸುಮತಿ ರೈಸ್ ಹಾಕ್ಬೋದು, ಯಾವ ರೈಸ್ ಇದ್ರೂ ಕೂಡ ಹಾಕೊಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ. ನಾನು ಸಣ್ಣ ರೈಸ್ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಬೇಕು. 10 ನಿಮಿಷ ನೆನೆ ಇಕ್ಕಿದ ರೈಸ್ ಇದು. ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು, ಹಾಗೆ ವಿಷಲ್ ಏನೋ ಹಾಕೋದು ಬೇಡ ಇವಾಗ. ಇದು ನೀರೆಲ್ಲ ಸ್ವಲ್ಪ ಗಟ್ಟಿಯಾಗೋ ತನಕನೂ ಹೀಗೆ ಕುದೀಲಿ. ಸ್ವಲ್ಪ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ಕುದೀತಾ ಇದೆ ಇವಾಗ ಚೆನ್ನಾಗಿ. ಉಪ್ಪೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಕರೆಕ್ಟಾಗಿದೆ. ಇವಾಗ ಇದನ್ನು ಒಂದು ವಿಷಲ್ ಆಗಿ ಇನ್ನೊಂದು ವಿಷಲ್ ಆಗ್ತಿದೆ ಅಂದಾಗೆ ವಿಷಲು ಆಫ್ ಮಾಡ್ಕೊಬೇಕು ಗ್ಯಾಸನ್ನು. ಏಕೆಂದರೆ ಅಕ್ಕಿ ನೆನೆಸಿರೋದ್ರಿಂದ ಇವಾಗ ನೀರು ಕಡಿಮೆ ಆಗಿದೆ. ಹಾಗಾಗಿ 2 ವಿಷಲ್ ಹಾಕ್ಸ್ಕೊಳ್ಳೋಣ. ನೋಡಿ, ವಿಷಲ್ಲು ಆಗಿದೆ, ಆರಿದೆ. ಈ ಥರ ಪಲಾವ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಸಾಫ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ತ್ರಿಷಿಕಾ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲೂ ಮಾಡಿಬಿಟ್ಟು ಯಾವ ಥರ ಬಂದಿದೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸರ್ವ್ ಮಾಡೋಣ. ನೋಡಿ, ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ. ಈ ಥರ ಮೊಸರು ರಾಯ್ತದ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.